ಕೆಪಿಸಿಸಿ ಕಚೇರಿಯಲ್ಲಿ ಮುಂಬರುವ ಬೆಂಗಳೂರು ಜಿಬಿಎ ನಗರ ಪಾಲಿಕೆ ಚುನಾವಣೆಗೆ ಆಕಾಂಕ್ಷಿಗಳು ಅಧಿಕೃತವಾಗಿ ಅರ್ಜಿ ಸಲ್ಲಿಕೆ ಮಾಡಿದ ಸಿವಿ ರಾಮನಗರ ವಿಧಾನಸಭಾ ಕ್ಷೇತ್ರ ಹೊಯ್ಸಳ ನಗರ ವಾರ್ಡ್ ನಂಬರ್ 9 ಕಾಂಗ್ರೆಸ್ ಪಕ್ಷದ ಆಕಾಂಕ್ಷಿ ಎಂ ಗುಣಶೇಖರ್. ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ನಾನು ಸುಮಾರು 25 ವರ್ಷಗಳಿಂದ ಸಾಮಾನ್ಯ ಕಾರ್ಯಕರ್ತನಾಗಿ ದುಡಿದಿದ್ದೇನೆ. ಈ ಬಾರಿ ನಡೆಯಲಿರುವ ಬೆಂಗಳೂರು ನಗರ ಪಾಲಿಕೆ ಚುನಾವಣೆಗೆ ಹೊಯ್ಸಳ ನಗರ ವಾರ್ಡ್ ನಂಬರ್ 9 ಕಾಂಗ್ರೆಸ್ ಪಕ್ಷದ ವರಿಷ್ಠರಿಗೆ ನನಗೆ ಟಿಕೆಟ್ ನೀಡಬೇಕೆಂದು ಮನವಿ ಮಾಡಿಕೊಂಡರು. ಮುಂಬರುವ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ನನಗೆ ಅಭ್ಯರ್ಥಿಯಾಗಿ ಅವಕಾಶ ನೀಡಿದರೆ ನನಗೆ ವಾರ್ಡ್ನ ಸರ್ವತೋಮುಖ ಪ್ರಗತಿಗೆ, ಜನರ ಸೇವೆಗೆ ಮಾಡುವುದೇ ನನ್ನ ಏಕೈಕ ಗುರಿ. ನಿಮ್ಮೆಲ್ಲರ ಪ್ರೀತಿ, ಆಶೀರ್ವಾದ, ಬೆಂಬಲ ಸದಾ ನನ್ನ ಮೇಲೆ ಇರಲಿ ಎಂದು ತಿಳಿಸಿದರು. ನನ್ನ ಹೆಸರು ಎಂ ಗುಣಶೇಖರ್ ಅಂತ, ಸಿವಿ ರಾಮನಗರ ಕಾನ್ಸ್ಟಿಟ್ಯೂನ್ಸಿ, ಹೊಯ್ಸಳ ನಗರ ವಾರ್ಡ್ ನಂಬರ್ 9. ಜಿಬಿಎ ಚುನಾವಣೆ ನಡೀತಾ ಇದೆ. ಆಕಾಂಕ್ಷಿಗಳು 369 ಕ್ಷೇತ್ರದಲ್ಲಿ ಇವತ್ತವರೆಗೂ 1800 ಅಪ್ಲಿಕೇಶನ್ನು ಹೋಗಿದೆ. ಇವತ್ತು ಸಾಮಾನ್ಯ ಕಾರ್ಯಕರ್ತರನ್ನು ಎಲ್ಲೋ ಕಾಂಗ್ರೆಸ್ ಪಕ್ಷ ಗುರುತಿಸ್ತಾ ಇದೆ. ಇವಾಗ ನಿಮಗೂ ಅವಕಾಶ ಎಲ್ಲೋ ದೊರಕ್ತಾ ಇದೆ. ಇವತ್ತು ಅಪ್ಲಿಕೇಶನ್ನು ಮೊದಲು ಕಾಲ್ಫಾರ್ಮ್ ಮಾಡೋದಾದ್ರೆ ಪ್ರಭಾವಿಗಳಿಗೂ ಮಾಡ್ತಾ ಇದ್ರು. ಇವತ್ತು ಸಾಮಾನ್ಯರನ್ನು ಗುರುತಿಸ್ತಾ ಇದೆ. ಏನ್ ಹೇಳ್ತೀರಾ ಸರ್ ಪಾರ್ಟಿಗೆ? ಸರ್, ಪಾರ್ಟಿಗೆ ಏನ್ ಹೇಳ್ತೀನಿ ಅಂದ್ರೆ, ಬಿಜೆಪಿ ಗೌರ್ಮೆಂಟ್ ಇರುವಾಗ ಯಾರು ಹೋರಾಟ ಮಾಡಿದ್ದಾರೆ, ಯಾರು ಅರೆಸ್ಟ್ ಆಗಿದ್ದಾರೆ, ಕೋವಿಡ್ ಟೈಮಲ್ಲಿ ಯಾರು ಊಟ ಕೊಟ್ಟಿದ್ದಾರೆ, ಕೋವಿಡ್ ಟೈಮಲ್ಲಿ ಪ್ರಾಣನ ಇಟ್ಟು ಯಾರು ಹೊರಗಡೆ ಬಂದಿದ್ದಾರೆ, ಅದೆಲ್ಲ ನೋಡಿಕೊಂಡು ಟಿಕೆಟ್ ಕೊಡ್ಬೇಕಂತ ಕೇಳ್ತಾ ಇದ್ದೀನಿ. ನಾನು ಕೋವಿಡ್ ಟೈಮಲ್ಲಿ ಸಂಪತ್ ಸರ್ ಜೊತೆ ಸೇರ್ಕೊಂಡು ಫುಲ್ ಎಲ್ರಿಗೂ ಊಟ ಕೊಟ್ಟಿದ್ದೀವಿ. ಊಟ ಕೊಟ್ಬಿಟ್ಟು ನನಗೆ ಕೋವಿಡ್ ಬಂದು ನಾನು ಸೀರಿಯಸ್ ಕಂಡೀಷನ್ ಅಲ್ಲಿ ಐಸಿಯುನಲ್ಲಿ ಅಡ್ಮಿಟ್ ಆಗಿ ಪ್ರಾಣ ಕೊಟ್ಬಿಟ್ಟು ಹೊರಗಡೆ ಬಂದಿದ್ದೀನಿ. ನಾವು ದುಡ್ಡುಗೋಸ್ಕರ ಆಸೆ ಪಡಲ್ಲ, ಜನರಿಗೆ ಏನಾದ್ರು ಮಾಡ್ಬೇಕಂತ ಮಾಡ್ತಾ ಇದ್ದೀವಿ. ಪ್ರಾಣನ ಇಟ್ಟುಬಿಟ್ಟು ಬಂದಿದ್ದೀನಿ. ಅಪ್ಲಿಕೇಶನ್ ಕಾಲ್ಫಾರ್ಮ್ ಮಾಡಿದ್ದಾರೆ. ಯಾವುದೇ ಪಕ್ಷಗಳಲ್ಲಿ ಕಾಲ್ಫಾರ್ಮ್ ಮಾಡಲ್ಲ. ಇವತ್ತು ಸಾಮಾನ್ಯ ಕಾರ್ಯಕರ್ತರನ್ನು ಗುರುತಿಸ್ತಾ ಇದ್ದಾರಲ್ಲ ಸರ್ ಪಾರ್ಟಿ? ಗುರುತಿಸ್ತಾ ಇದ್ದಾರೆ ಸರ್. ಅದಕ್ಕೆ ಸರ್ ಕಾಂಗ್ರೆಸ್ನ ಬಿಟ್ಟರೆ ಯಾರು ಹೋಗಲ್ಲ. ಬೇರೆ ಕಡೆಲ್ಲ ಈ ತರ ಅವಕಾಶ ಸಿಕ್ಕಲ್ಲ. ನಮ್ಮ ಪಬ್ಲಿಕ್ ಯಾರು ಕೆಲಸ ಮಾಡ್ತಾ ಇದ್ದಾರೋ ಅವ್ರಿಗೆ ಅವಕಾಶ ಕೊಟ್ಟು ಈ ತರ ಸೆಲೆಕ್ಷನ್ ಮಾಡ್ತಾ ಇದ್ದಾರೆ. ಅದು ನನಗೆ ತುಂಬಾ ಖುಷಿಯಾಗಿದೆ. 34 ವರ್ಷದಿಂದ ಎಜುಕೇಶನ್, ಸೋಷಿಯಲ್ ವರ್ಕ್, ಪಬ್ಲಿಕ್ ವರ್ಕ್ ಏನೇ ನಮ್ಮ ಹತ್ರ ಬಂದ್ರೆ ಕ್ಯಾಸ್ಟ್ ಸರ್ಟಿಫಿಕೇಟ್, ಎಸ್ ಸರ್ಟಿಫಿಕೇಟ್, ಗೌರ್ಮೆಂಟ್ ಸ್ಕೀಮು, ಜನರಿಗೆ ಏನ್ ಮಾಡಬೇಕು 34 ವರ್ಷದಿಂದ ಎರಡು ಮಾಡ್ಕೊಂಡು ಬಂದಿದ್ದೀನಿ ಸರ್. ಇವಾಗ 25 ವರ್ಷಕ್ಕೆ ಮುಂಚೆ SC ರಿಸರ್ವ್ ಬಂತು. ಇವಾಗ ಆ ಕ್ಯಾಟಗರಿ ಬಂದಿದೆ. ನಮ್ಗ ಒಳ್ಳೆ ಅವಕಾಶ ಸಿಕ್ಕಿದೆ. ನಾನು ಕಷ್ಟಪಟ್ಟಿರೋದಕ್ಕ ಕಾಂಗ್ರೆಸ್ ನನ್ನ ಗುರುತಿ ನನ್ಗೆ ಟಿಕೆಟ್ ಕೊಡ್ಬೇಕಂತ DK ಸರ್ನ, ಸಿದ್ದರಾಮಯ್ಯ ಸರ್ನ, ಸಂಪತ್ರಾಜ್ ಸರ್ನ, ವಿ ಶಂಕರ್ ಸರ್ನ, ಗೌತಮ್ ಸರ್ನ, ಮನ್ಸೂರ್ ಅಲಿ ಖಾನ್ ಸರ್ನ, ಎಲ್ರೂ, ರಾಮಲಿಂಗಡಿ ಸರ್ನ, ಎಲ್ರೂ ನನ್ನ ಮುಖ ನೋಡಿದ್ರೆ ಎಲ್ರೂ ಗೊತ್ತಾಗುತ್ತೆ ಯಾವ ಭಾಗವಹಿಸಿದ್ದೀನಿ, ಯಾವ ನನ್ ಗುರ್ಸಿ ನನ್ ಟಿಕೆಟ್ ಕೊಟ್ರೆ 100ಕ್ಕೆ 100 ನಾನು ವಿನ್ ಮಾಡ್ಕೊಂಡು ಬರ್ತೀನಿ. ಸರ್, ಇವತ್ತು ಗೆದ್ರೆ ಏನ್ ಮಾಡಬೇಕು ಅಂತ ಇದ್ದೀರಾ ಸರ್? ಅಲ್ಲಿ ಸಮಸ್ಯೆ ಏನ್ ಬಗೆಹರಿಸಬೇಕು ಅಂತ ಇದ್ದೀರಾ ಸರ್? ಹೊಯ್ಸಳ ನಗರಲ್ಲಿ 7 ವರ್ಷದಿಂದ BBMP ಇಲ್ಲ. ಆದ್ರಿಂದ ಟೋಟಲ್ 0 ಆಗಿದೆ. ಪಾರ್ಕು, ಹಾಸ್ಪಿಟಲ್, ನಮ್ಮ ಏರಿಯಾನಲ್ಲಿ ಲೈಬ್ರರಿ ಇತ್ತು, ಲೈಬ್ರರಿ ತೆಗೆದಿದ್ದಾರೆ. ಲೈಬ್ರರಿ ಕಟ್ಟಿಸ್ಬೇಕು. ಎಜುಕೇಶನ್ ನಮ್ಗೆ ಮೈನ್ ಇಂಪಾರ್ಟೆಂಟ್ ಕೊಡಬೇಕು. ನೀಟ್ನೆಸ್ ಮೈನ್ ಇಂಪಾರ್ಟೆಂಟ್ ಕೊಡಬೇಕು. ಜನರನ್ನ ಬೇರೆ ಲೆವೆಲ್ ತಗೊಂಡು ಹೋಗ್ಬೇಕು. ಡಿಜಿಟಲ್ ಅಂತ ಬರೀ ಮೊಬೈಲ್ ಅಲ್ಲಿ ಕುಂತ್ಕೊಂಡು ನೋಡ್ತಾ ಇದ್ರೆ ಆಗಲ್ಲ. ಲೈಫಲ್ಲಿ ಪ್ರಾಕ್ಟಿಕಲ್ ಡಿಜಿಟಲ್ ನಾವು ತಗೊಂಡ್ ಬರ್ಬೇಕು.